ಬೀದಿ ಬದಿ ವ್ಯಾಪಾರಿ ಮೇಲೆ ಪಿಎಸ್ಐ ಪುಂಡಾಟ ಪ್ರಕರಣ ಘಟನೆ ಬಗ್ಗೆ ವರದಿ ಕೇಳಿದ ಎಸ್ಪಿ ಡಾಕ್ಟರ್ ರಾಮ ಅರಸಿದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ಮೆರೆದಿದ್ದ ಪಿಎಸ್ಐ, ವ್ಯಾಪಾರಿಗಳ ವಸ್ತುಗಳನ್ನ ಬಿಸಾಡಿದ್ದ ಕುಷ್ಟಗಿಯ ಪಿಎಸ್ಐ ಪುಂಡಪ್ಪ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ನಡೆದಿದ್ದ ಘಟನೆ ಇದು. ಪಿಎಸ್ಐ ದರ್ಪದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಈಗ ಎಸ್ಪಿ ನಿರಂತರವಾಗಿ ವರದಿಯನ್ನ ನಾವು ಪ್ರಸಾರ ಮಾಡಿ ಆದ ನಂತರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ನಡೆದಂತಹ ಘಟನೆ ಇದು. ಪಿಎಸ್ಐ ದರ್ಪದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಈಗ ಎಸ್ಪಿ ಡಾಕ್ಟರ್ ರಾಮ ಅರಸಿದಿ ಈ ಕುರಿತಾಗಿ ಪುಂಡಾಟ ಪ್ರಕರಣದಲ್ಲಿ ವರದಿಯನ್ನ ಕೇಳಿದ್ದಾರೆ. ಎಷ್ಟು ದರ್ಪ ತೋರಿದ್ದು ನೋಡಿ ಪಿಎಸ್ಐ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತ ಯಾರೋ ರೈತ ಪಾಪ, ಆತನ ಮೇಲೆ ಇವರ ಪೌರುಷ ದರ್ಪ ದೌಲತ್ತನ್ನ ತೋರಿರೋದು. ಪಾಪ ಆತ ಏನ್ ಮಾಡ್ತಾನೆ, ವಧೆ ಕೊಟ್ರೆ ತಿನ್ಕಂಡ್ ಹಂಗೆ ಹೋಗ್ತಾನೆ. ತಾನೇನೋ ಮಾರಾಟಕ್ಕೆ ತಂದಿದ್ದನ್ನ ಮಾರೋಕ್ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಷ್ಟ ಆದ್ರೂ ಹಂಗೆ ಹೋಗ್ತಾನೆ. ಆತನಿಗೇನಾದ್ರೂ ವಾಯ್ಸ್ ಇದೆಯಾ, ಧ್ವನಿ ಇದೆಯಾ? ಅವರ ಪರವಾಗಿ ರಿಪಬ್ಲಿಕ್ ಕನ್ನಡ ಮಾತಾಡಿತ್ತು. ಹಿಂಗಾಗಿದ್ಯಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಎಸ್ಪಿ ಅವ್ರನ್ನ ಪ್ರಶ್ನೆ ಮಾಡಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ನಿಮ್ಮ ಪಿಎಸ್ಐ ಹಿಂಗ್ ಮಾಡಿದ್ರು ಅಂತೇಳಿ ನಾವು ಹೇಳಿದ್ವಿ. ಇದಾದ ನಂತರ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಎನ್ನುವಂತೆ ಎಸ್ಪಿ ಪಿಎಸ್ಐ ದರ್ಪದ ಕುರಿತಾಗಿ ವರದಿಯನ್ನ ಕೇಳಿದ್ದಾರೆ. ಡಾಕ್ಟರ್ ರಾಮ ಅರಸಿದಿ ವರದಿ ಕೇಳಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ತೋರಿದ್ದ ಪಿಎಸ್ಐ ಸರಿಯಾದ ಕ್ರಮ ಆಗಬೇಕು. ಬಡವರನ್ನ ಹಿಂಗ ದೌರ್ಜನ್ಯ ಮಾಡಬಾರ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈರಯ್ಯ ಹಿರೇಮಠ್. ಈರಯ್ಯ, ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ಎಸ್ಪಿ ಅವರ ಗಮನಕ್ಕೆ ತಂದಿತ್ತು. ಅದಾದ ನಂತರ ಆಕ್ಷನ್ ಪ್ಲಾನ್ ಏನು? ಈಗ ಇವರ ವಿರುದ್ಧ ಏನು ಕ್ರಮ ಆಗಿದೆ? ನಿಜಕ್ಕೂ ಏನಂತಂದ್ರೆ ಭಾನುವಾರ ನಡೆದಂತಹ ಏನು ಕುಷ್ಟಗಿ ಪೊಲೀಸ್ ಠಾಣೆ ಪಿಎಸ್ಐ ಪುಂಡಪ್ಪ ಏನಂದ್ರೆ ಈ ವ್ಯಕ್ತಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ದರ್ಪವನ್ನ ದೌರ್ಜನ್ಯವನ್ನ ತೋರಿ ಅಮಾನವೀಯವಾಗಿ ನಡೆದುಕೊಂಡಿದ್ದ. ಈ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಬಿತ್ತರವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ಕೊಪ್ಪಳದ ಎಸ್ಪಿ ರಾಮ್ ಅರಸಿದಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅಂದ್ರೆ ಈ ರೀತಿ ಘಟನೆ ನಡೀಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಒಂದು ಏನು ಕಾರಣವನ್ನ ನೀಡಿ ಅಂತ ಸೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಪ್ಲೈ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಈ ಪುಂಡಪ್ಪನ ಮೇಲೆ ಇನ್ನೊಂದು ಆರೋಪ ಏನಂದ್ರೆ ಕರ್ತವ್ಯದಲ್ಲಿದ್ದಾಗಲೇ ಮದ್ಯಪಾನವನ್ನ ಮಾಡಿ ಈ ರೀತಿಯಾಗಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ ಅನ್ನುವಂತ ಒಂದು ಮಾತುಗಳು ಕೂಡ, ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾನು ವೆರಿಫೈ ಮಾಡ್ತೀನಿ, ವರದಿ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಕೊಪ್ಪಳದ ಎಸ್ಪಿ ಅವರು ಈಗಾಗಲೇ ಹೇಳಿದ್ದಾರೆ. ರಂಜಿತ್. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದಿ ಬದಿ ವ್ಯಾಪಾರಿ ಮೇಲೆ ಪಿಎಸ್ಐ ಪುಂಡಾಟ ಪ್ರಕರಣ ಘಟನೆ ಬಗ್ಗೆ ವರದಿ ಕೇಳಿದ ಎಸ್ಪಿ ಡಾಕ್ಟರ್ ರಾಮ ಅರಸಿದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ಮೆರೆದಿದ್ದ ಪಿಎಸ್ಐ, ವ್ಯಾಪಾರಿಗಳ ವಸ್ತುಗಳನ್ನ ಬಿಸಾಡಿದ್ದ ಕುಷ್ಟಗಿಯ ಪಿಎಸ್ಐ ಪುಂಡಪ್ಪ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ನಡೆದಿದ್ದ ಘಟನೆ ಇದು. ಪಿಎಸ್ಐ ದರ್ಪದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಈಗ ಎಸ್ಪಿ ನಿರಂತರವಾಗಿ ವರದಿಯನ್ನ ನಾವು ಪ್ರಸಾರ ಮಾಡಿ ಆದ ನಂತರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ನಡೆದಂತಹ ಘಟನೆ ಇದು. ಪಿಎಸ್ಐ ದರ್ಪದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಆದ ನಂತರ ಈಗ ಎಸ್ಪಿ ಡಾಕ್ಟರ್ ರಾಮ ಅರಸಿದಿ ಈ ಕುರಿತಾಗಿ ಪುಂಡಾಟ ಪ್ರಕರಣದಲ್ಲಿ ವರದಿಯನ್ನ ಕೇಳಿದ್ದಾರೆ. ಎಷ್ಟು ದರ್ಪ ತೋರಿದ್ದು ನೋಡಿ ಪಿಎಸ್ಐ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತ ಯಾರೋ ರೈತ ಪಾಪ, ಆತನ ಮೇಲೆ ಇವರ ಪೌರುಷ ದರ್ಪ ದೌಲತ್ತನ್ನ ತೋರಿರೋದು. ಪಾಪ ಆತ ಏನ್ ಮಾಡ್ತಾನೆ, ವಧೆ ಕೊಟ್ರೆ ತಿನ್ಕಂಡ್ ಹಂಗೆ ಹೋಗ್ತಾನೆ. ತಾನೇನೋ ಮಾರಾಟಕ್ಕೆ ತಂದಿದ್ದನ್ನ ಮಾರೋಕ್ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಷ್ಟ ಆದ್ರೂ ಹಂಗೆ ಹೋಗ್ತಾನೆ. ಆತನಿಗೇನಾದ್ರೂ ವಾಯ್ಸ್ ಇದೆಯಾ, ಧ್ವನಿ ಇದೆಯಾ? ಅವರ ಪರವಾಗಿ ರಿಪಬ್ಲಿಕ್ ಕನ್ನಡ ಮಾತಾಡಿತ್ತು. ಹಿಂಗಾಗಿದ್ಯಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಎಸ್ಪಿ ಅವ್ರನ್ನ ಪ್ರಶ್ನೆ ಮಾಡಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ನಿಮ್ಮ ಪಿಎಸ್ಐ
ಹಿಂಗ್ ಮಾಡಿದ್ರು ಅಂತೇಳಿ ನಾವು ಹೇಳಿದ್ವಿ. ಇದಾದ ನಂತರ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ಎನ್ನುವಂತೆ SP PSI ದರ್ಪದ ಕುರಿತಾಗಿ ವರದಿಯನ್ನ ಕೇಳಿದ್ದಾರೆ. ಡಾಕ್ಟರ್ ರಾಮರಸಿದ್ದಿ ವರದಿ ಕೇಳಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ತೋರಿದ್ದ PSI ಸರಿಯಾದ ಕ್ರಮ ಆಗಬೇಕು. ಬಡವರನ್ನ ಹಿಂಗ ದೌರ್ಜನ್ಯ ಮಾಡಬಾರ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈರಯ್ಯ ಹಿರೇಮಠ್. ಈರಯ್ಯ, ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ SP ಅವರ ಗಮನಕ್ಕೆ ತಂದಿತ್ತು. ಅದಾದ ನಂತರ ಆಕ್ಷನ್ ಪ್ಲಾನ್ ಏನು? ಈಗ ಇವರ ವಿರುದ್ಧ ಏನು ಕ್ರಮ ಆಗಿದೆ? ನಿಜಕ್ಕೂ ಏನಂತಂದ್ರೆ ಭಾನುವಾರ ನಡೆದಂತಹ ಏನು ಕುಷ್ಟಗಿ ಪೊಲೀಸ್ ಠಾಣೆಯ PSI ಪುಂಡಪ್ಪ ಏನಂದ್ರೆ ಈ ವ್ಯಕ್ತಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ದೌರ್ಜನ್ಯವನ್ನ ತೋರಿ ಅಮಾನವೀಯವಾಗಿ ನಡೆದುಕೊಂಡಿದ್ದ. ಈ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಬಿತ್ತರವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ಕೊಪ್ಪಳದ SP ರಾಮ್ ಎಲ್ ಅರ್ಸಿದ್ದಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅಂದ್ರೆ ಈ ರೀತಿ ಘಟನೆ ನಡೀಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಏನು ಕಾರಣವನ್ನ ನೀಡಿ ಅಂತ ಸೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಪ್ಲೈ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಈ ಪುಂಡಪ್ಪನ ಮೇಲೆ ಇನ್ನೊಂದು ಆರೋಪ ಏನಂದ್ರೆ ಕರ್ತವ್ಯದಲ್ಲಿದ್ದಾಗಲೇ ಮದ್ಯಪಾನವನ್ನ ಮಾಡಿ ಈ ರೀತಿಯಾಗಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ ಅನ್ನುವಂತ ಒಂದು ಮಾತುಗಳು ಕೂಡ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾನು ವೆರಿಫೈ ಮಾಡ್ತೀನಿ, ವರದಿ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಕೊಪ್ಪಳದ SP ಅವರು ಈಗಾಗಲೇ ಹೇಳಿದ್ದಾರೆ. ರಂಜಿತ್. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದೌರ್ಜನ್ಯ ಮಾಡಬಾರ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈರಯ್ಯ ಹಿರೇಮಠ್. ಈರಯ್ಯ, ಈ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ SP ಅವರ ಗಮನಕ್ಕೆ ತಂದಿತ್ತು. ಅದಾದ ನಂತರ ಆಕ್ಷನ್ ಪ್ಲಾನ್ ಏನು? ಈಗ ಇವರ ವಿರುದ್ಧ ಏನು ಕ್ರಮ ಆಗಿದೆ? ನಿಜಕ್ಕೂ ಏನಂತಂದ್ರೆ ಭಾನುವಾರ ನಡೆದಂತಹ ಏನು ಕುಷ್ಟಗಿ ಪೊಲೀಸ್ ಠಾಣೆಯ PSI ಪುಂಡಪ್ಪ ಏನಂದ್ರೆ ಈ ವ್ಯಕ್ತಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಒಂದು ದೌರ್ಜನ್ಯವನ್ನ ತೋರಿ ಅಮಾನವೀಯವಾಗಿ ನಡೆದುಕೊಂಡಿದ್ದ. ಈ ಒಂದು ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಬಿತ್ತರವನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ಕೊಪ್ಪಳದ SP ರಾಮ್ ಎಲ್ ಅರ್ಸಿದ್ದಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅಂದ್ರೆ ಈ ರೀತಿ ಘಟನೆ ನಡೀಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಏನು ಕಾರಣವನ್ನ ನೀಡಿ ಅಂತ ಸೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಪ್ಲೈ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂದ್ರೆ ಈ ಪುಂಡಪ್ಪನ ಮೇಲೆ ಇನ್ನೊಂದು ಆರೋಪ ಏನಂದ್ರೆ ಕರ್ತವ್ಯದಲ್ಲಿದ್ದಾಗಲೇ ಮದ್ಯಪಾನವನ್ನ ಮಾಡಿ ಈ ರೀತಿಯಾಗಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾನೆ ಅನ್ನುವಂತ ಒಂದು ಮಾತುಗಳು ಕೂಡ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾನು ವೆರಿಫೈ ಮಾಡ್ತೀನಿ, ವರದಿ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಕೊಪ್ಪಳದ SP ಅವರು ಈಗಾಗಲೇ ಹೇಳಿದ್ದಾರೆ. ರಂಜಿತ್. ಓಕೆ ಈರಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.